ಇವತ್ತು ಒಂದು ಬ್ಲೌಸ್ನ ಕಟ್ ಮಾಡ್ಲಿಕ್ಕತ್ತಿದ್ದೆ. ನೀವು ಬಹಳ ಜನ ಕೇಳಲಿಕ್ಕತ್ತಿದ್ರಿ, ನೀವು ಬ್ಲೌಸ್ ಏನು ಹಾಕ್ತಿರಲ್ರಿ ಮೇಡಮ್ ಮಾರ್ಕಿಂಗ್, ನಮಗೂ ಸ್ವಲ್ಪ ಕಲಿಸ್ಕೊಡ್ರಿ ಅಂತ ಹೇಳಿ. ಇವತ್ತು ಬ್ಲೌಸ್ ನಾನು ಮಾರ್ಕಿಂಗ್ ಹಾಕಬೇಕಾದ್ರೆ ನಿಮಗೂ ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ನೋಡ್ಕೊಳ್ರಿ. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಂದ ಮಾರ್ಕಿಂಗ್ ಹೆಂಗೆ ಮಾಡಬೇಕು ಬ್ಲೌಸ್ನ ಹಾಕಿ. ನಾವು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ನಮ್ಗೆ ಮಾರ್ಕಿಂಗ್ ಹಾಕಕ್ಕೆ ಬರ್ಲಿಕ್ಕತ್ತಿಲ್ರಿ ಮೇಡಮ್, ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಹೇಳಿದ್ರಿ. ಇವತ್ತು ಹಾಗಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ನೀವು ನಿಮ್ಮ ಬ್ಲೌಸನ್ನು ತೊಗೊಂಡು ಅಳತೆಯನ್ನು ತೊಗೊಂಡು ಹೆಂಗೆ ಮಾರ್ಕ್ ಹಾಕೋದು, ನನ್ನ ಒಂದು ಮಾರ್ಕಿಂಗು ಮತ್ತು ಕಟ್ಟಿಂಗನ್ನು ಇವತ್ತು ಹೇಳ್ಕೊಡ್ತೀನಿ. ಭಾಳ ಜನ ಕೇಳಲಿಕ್ಕತ್ತಿದ್ರು, ಮೇಡಮ್ ನೀವು ಮಾರ್ಕ್ ಹಾಕಬೇಕಾದ್ರೆ ನಮಗೂ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಬ್ಲೌಸ್ನ ತೊಗೊಂಡು ಮಾರ್ಕ್ನ ಹಾಕ್ಲಿಕ್ಕತ್ತೀನಿ. ಬಿಗಿನರ್ಸ್ ಯಾರಿದಿರಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ ಮಾರ್ಕ್ ಹಾಕಲಿಕ್ಕೆ. ಇವತ್ತು ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಕಂಪ್ಲೀಟಾಗಿ ನಾನು ನಿಮ್ಗೆ ಪೇಪರ್ ಕಟ್ಟಿಂಗಿಂದನೇ ಹೇಳ್ಕೊಡ್ತೀನಿ. ಬರೀ ಇವತ್ತು ಹಾಗಿದ್ರೆ ಯಾವ ಥರ ನಾನು ಮಾರ್ಕ್ನ ಹಾಕ್ಲಿಕ್ಕತ್ತೀನಿ ನೋಡ್ಕೊರಿ. ಬಿಗಿನರ್ಸಿಗೆ ಭಾಳ ಈಸಿ ಆಗೋಂಗನ ಹೇಳ್ಕೊಡ್ತೀನಿ. ಈಗ ನಾನು ಮೆಜರ್ಮೆಂಟ್ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ. ಅದರ ಒಂದು ಹೈಟು ಅಂದರೆ ಉದ್ದ ಎಷ್ಟದ ಅಂತ ನೋಡೋಣ. ದೆನ್ ನಮ್ಮ ಒಂದು ಸೊಂಟದ ಸುತ್ತಳತೆ ಅದನ್ನೊಂದೇ ಇಟ್ಟು ನಾವು ಇವತ್ತು ಮಾರ್ಕ್ನ ಹಾಕೋಣ. ಯಾವುದೇ ರೀತಿಯಲ್ಲಿ ಚೆಸ್ಟ್ ಸೈಜು ಬರ್ಸ್ಟ್ ಸೈಜು ಯಾವುದೂ ನಾವಿಲ್ಲಿ ತೊಗೊಳ್ಳೋದು ಬೇಡ. ಈ ಒಂದು ಮಾರ್ಕಿಂಗ್ ಕಟ್ಟಿಂಗ್ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತೈತಿ, ಹಾಗೆ ಈಸಿನೂ ಕೂಡ. ಈಗ ನಾನು ಈ ಬ್ಲೌಸಿನ ಒಂದು ಸುತ್ತಳತೆ ಅಂದರೆ ಸೊಂಟದ ಸುತ್ತಳತೆ ವೇಸ್ಟ್ ಸೈಜ್ ತಗೊಳ್ಳೋಣ. ಫಸ್ಟು ಈ ಒಂದು ವೇಸ್ಟ್ ಸೈಜ್ನಿಂದನೇ ನಾವು ಕಂಪ್ಲೀಟಾಗಿ ಒಂದು ಬ್ಲೌಸ್ನ ನಮ್ಮದೇ ಒಂದು ಅಳತೆಯಲ್ಲೇ ಸ್ಟಿಚ್ ಮಾಡಿಬಿಡ್ಬೋದು. ಹಿಂಗೆ ಒಂದು 3 ಇಂಚಿಗನ ಈ ರೀತಿ ಹಿಡಿತಾ ಹೋಗ್ರಿ. ಭಾಳ ಡಿಸ್ಟೆನ್ಸಲ್ಲಿ ನೀವು ಅಳತೆನ ತೊಗೊಳೋದಕ್ಕೆ ಹೋಗಬೇಡ್ರಿ. ಈಗ ಸೊಂಟದ ಸುತ್ತಳತೆಯನ್ನು ನೋಡೋಣ ಅಂತ. ಲಾಸ್ಟ್ಗೆ ನೋಡಿರಿ, ಉಕ್ಸೇನು ಹಚ್ತಿರಲ್ಲ ಅದರ ಮನೆಯ ಒಂದು ಅರ್ಧ ಇಂಚು ಬಿಟ್ಟು ನೀವು ಇಲ್ಲಿಗೆ ಕೌಂಟ್ ಹಿಡಿದಾಗ 31.5 ಬರ್ಲಿಕ್ಕತ್ತದ. 31.5 ನಮ್ಮ ಒಂದು ಸೊಂಟದ ಸುತ್ತಳತೆ ಸಿಕ್ಕಿರೋದು. ಬರೀ ಈಗ ನನ್ನ ಬ್ಲೌಸ್ನ ಉದ್ದ ಅಂದರೆ ಬ್ಲೌಸ್ನ ಹೈಟ್ನ ತೊಗೋಣ. ಬ್ಲೌಸ್ನ ಹೈಟ್ ಉದ್ದ ಮೇಲೆ ಶೋಲ್ಡರಿಂದ ಕೆಳಗಿನವರೆಗೂ ನಾವು ಹಿಂಗೆ ಹಿಡಿದಾಗ 14.5 ರೆಡಿ ಸೈಜ್ ಬರ್ಲಿಕ್ಕತ್ತದ. ಸ್ವಲ್ಪ ಸ್ಟಿಚ್ ಮಾಡೋಣ, ಬಟ್ ಜಾಸ್ತಿ ಜಗ್ಗಾಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಗಾಳಿ ಭಾಳ ಅದ, ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ಲಿಕ್ಕತ್ತದ. ಓಕೆ, ಇವಾಗ ನೆಕ್ಸ್ಟು ವೇಸ್ಟ್ ಸೈಜ್ ಅಂತೂ ನಾವು ಕಂಪ್ಲೀಟಾಗಿ ತೊಗೊಂಡಿದ್ದೀವಿ. 31.5 31 ಬರ್ಲಿಕ್ಕತ್ತಿತ್ತು ನಮ್ಮ ಸೊಂಟದ ಸುತ್ತಳತೆ. ಆ ಒಂದು 31ಅನ್ನು ನಾವು 4 ಭಾಗವಾಗಿ ಅಂದರೆ ಡಿವೈಡ್ ಮಾಡಿದಾಗ ಎಷ್ಟು ಬರ್ತದೆ ಅದು ಒಂದು ಅಳತೆಯನ್ನು ತೊಗೋಣ ನಾವೀಗ. ಇದನ್ನು 4 ಭಾಗವಾಗಿ ಮಾಡಿದಾಗ 7.75. ಓಕೆ, 8ಕ್ಕೆ ಒಂದು 2 ಗೆರೆ ಕಡಿಮೆ ಬರ್ಲಿಕ್ಕತ್ತದ. ಇದು ನಮ್ಮ ಒಂದು ಸೈಡಿನ ಸೊಂಟದ ಸುತ್ತಳತೆ. ಈಗ ನಮಗಿದು ಬಟ್ಟೆ ಕ್ರಾಸ್ ಇರ್ತದೆ, ಹಾಗಾಗಿ ನಾನಿಲ್ಲಿ ಒಂದಿಷ್ಟು ಬಟ್ಟೆನ ತೆಗಿಲಿಕ್ಕೋಸ್ಕರ ಕಟ್ ಮಾಡಿ ತೆಗೆದುಬಿಡ್ತೀನಿ ಅದನ್ನು. ಇನ್ನು ಈ ಒಂದು 2 ಗೆರೆನ ನೀವು ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ರಿ. ಬಿಗಿನರ್ಸಿಗಿದು ಹೆಲ್ಪ್ ಆಗ್ತದೆ. ಈ ಥರ ನಾವು 2 ಲೈನ್ಸನ್ನ, ಒಂದು ಮಾರ್ಜಿನ್ ಲೈನು ಸ್ಟಿಚಿಂಗ್ ಆದಮೇಲೆ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಬೇಕಾಗ್ತೈತೆ ನಾವು, ಹಾಗಾಗಿ 2 ಲೈನನ್ನು ಹಾಕ್ಕೊಂಡಿರೋದು. ಈಗ 7.25 ತೊಗೊಳ್ತೀನಿ ನಾನು. ಒಂದು ಅರ್ಧ ಇಂಚು ಜಾಸ್ತಿನ ತೊಗೊಳ್ಳೋಣ. ಈ ಅರ್ಧ ಇಂಚು ಯಾವಾಗಲೂ ಹಾಕ್ಕೊಳ್ಳೇಬೇಕು. 1 ಇಂಚು ನಮಗೆ ಟಕ್ಸ್ ಹಿಡಿಲಿಕ್ಕೋಸ್ಕರ. ಟಕ್ಸ್ ಎಲ್ಲಿ ಬರ್ತಾವಪ್ಪ ಅಂದ್ರೆ ತೋರಿಸ್ತೀನಿ ನೋಡಿರಿ. ಬ್ಯಾಕ್ ಸೈಡು ಇಲ್ಲಿನ ಟಕ್ಸ್ ಬರ್ತಾವಲ್ಲ, ಇಲ್ಲಿ ಟಕ್ಸ್ ಹಿಡಿಲಿಕ್ಕೋಸ್ಕರ 1 ಇಂಚು ಬೇಕು. 7.25 ಇಂಚ್ ಯಾಕೆ ತೊಗೊಂಡೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸೊಂಟದೊಳಗೆ ಜಾಸ್ತಿ ಅದ, ಸ್ವಲ್ಪ ಫಿಟ್ ಬೇಕಂತ ಹೇಳಿದರು. ಇನ್ನು ಮಾರ್ಜಿನ್ನು 2 ಇಂಚು. ಮಾರ್ಜಿನ್ ಅಂದರೆ ಇಲ್ಲಿ ಫಿಟ್ಟಿಂಗ್ ಲೈನ್ ಅಂತ ಏನು ಬರ್ತದಲ್ಲ, ಇಲ್ಲಿಂದ ಫಿಟ್ಟಿಂಗ್ ಲೈನ್ 2 ಇಂಚನ್ನು ನಾನು ತೊಗೊಂಡಿದ್ದೀನಿ. ಈಗ ನಾವು ನೆಕ್ಸ್ಟ್ ಲೆಂತ್, ಬ್ಲೌಸಿನ ಒಂದು ಉದ್ದ. ಬ್ಲೌಸಿನ ಉದ್ದ 14.5 14.25 ಬಂದಿತ್ತು. ಮೇಲಿಂದ ಲೈನ್ಗೆ ಹಿಡ್ದೀನಿ. ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ಇದೇನು 14.25 ಬಂದದಲ್ಲ, ಇಲ್ಲಿ ಒಂದು ಮತ್ತು ನಾನು ಸ್ಕೇಲಿಂದ ಒಂದು ಇನ್ನೊಂದು ಲೈನನ್ನು ಹಾಕ್ಕೊಳ್ತೀನಿ. ಈ ಕಟ್ಟಿಂಗ್ ಆ್ಯಕ್ಚುಲಿ ಇದು ನಾನೇನು ತೋರಿಸ್ಲಿಕ್ಕತ್ತೇನಲ್ಲ 2 ಟಕ್ಸ್ ಬ್ಲೌಸ್ ಬರ್ತೈತಿ, ಬಟ್ ಭಾಳ ಚಂದ ಕೂಡ್ತದೆ. ಇದನ್ನು ಒಂದು ನೀವು ಟ್ರೈನ ಮಾಡಿರಿ. ಈಗ ಅದರ ಮೇಲೆ 14.25 ಮೇಲೆ ಒಂದು ಅರ್ಧ ಇಂಚು ಮಾರ್ಜಿನ್ನು ಸ್ಟಿಚಿಂಗ್ ಒಳಗೆ ಹೋಗ್ತೈತಿ. ಯಾವಾಗಲೂ ಕೆಳಗಡೆ 2 ಲೈನ್ಸು ಮೇಲೆ 2 ಲೈನ್ಸು ನೀವು ಹಾಕ್ಕೊಳ್ಳೇಬೇಕು. ನಂತರ ಇನ್ನು ಬ್ಲೌಸಿನ ಒಂದು ಶೋಲ್ಡರು
ಮತ್ತು ಬ್ಲೌಸಿನ ಒಂದು ರೌಂಡು ನಾವು ನೋಡಿದಾಗ ನೋಡ್ರಿ, ಇಲ್ಲಿ ಬ್ಲೌಸಿನ ಒಂದು ರೌಂಡು 3ಕ್ಕೆ ಬರ್ಲಿಕ್ಕತ್ತದ. ಸೊ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿ 3.5 ಅಂದರೆ 3ವರೆಗೆ ರೆಡಿ ಸೈಜ್ ಸಿಗ್ತೈತಿ. ಬಟ್ ಇಷ್ಟೆಲ್ಲ ನಾವು ಹಾಕೊಳ್ಳೋದು ಬೇಡ, ಭಾಳ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಬ್ಲೌಸು. ಅದಕ್ಕೋಸ್ಕರ ನಾನು ಶೋಲ್ಡರ್ನ ಸ್ವಲ್ಪ ಕಡಿಮೆ ತೊಗೊಳ್ತೀನಿ. ಈ ಒಂದು ಕಟ್ಟಿಂಗಿಗೆ ಸಾಕಾಗ್ತೈತಿ. ಈಗ ನೋಡಿರಿ, ಉದ್ದ ಇಲ್ಲಿ ಭಾಳ ಕಡಿಮೆ ಅದ ಅವ್ರದ್ದು, ನೆಕ್ ಜಾಸ್ತಿ ಬ್ರಾಡಾಗಿ ಹಾಕ್ಕೊಳ್ಳೋಂಗಿಲ್ಲ ಅವರು. ಸೊ ಹಾಗಾಗಿ ಇವಾಗ ನಾವು ಏನು ಮಾಡ್ತೀವಿ, ಈಗಿನ ಬ್ಲೌಸೆಲ್ಲ ಸಿಕ್ಕಾಪಟ್ಟೆ ಡೀಪ್ ಇರ್ತಾವೆ. ಈ ಒಂದು ಬ್ಲೌಸ್ ಡೀಪ್ ಭಾಳ ಕಡಿಮೆ ಅದ, ಬ್ರಾಡ್ ಜಾಸ್ತಿ ಐತಿ. ಇದಕ್ಕೆ ನಾವು 3-3.5 ಕೊಟ್ವಿ ಅಂದರೆ ಭಾಳ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇನ್ನು ಆರ್ಮ್ ಹೋಲ್ ಒಳಗೆ ಸಿಕ್ಕಾಪಟ್ಟೆ ರಿಂಕಲ್ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಬರ್ತವೆ. ಈಗ ನಾನು ನೆಕ್ನ ಎಷ್ಟು ತೊಗೊಳ್ಳಿಕತ್ತೀನಿ, ಇಲ್ಲಿ 2.75 ತೊಗೊಳ್ಳಿಕತ್ತೀನಿ. 2.8ಗೆ ನೋಡಿರಿ, 3ಕ್ಕೆ 2 ಗೆರೆ ಕಡಿಮೆನ ತೊಗೊಳ್ಳಿಕತ್ತೀನಿ. ಇನ್ನು ಶೋಲ್ಡರ್ 3 ತೊಗೊಳ್ಳೋಣ, ಸಾಕಾಗ್ತದೆ. 3ಕ್ಕೆ ಈಗ ನಾನು ಶೋಲ್ಡರ್ನ ತೊಗೊಳ್ಳಿಕತ್ತೀನಿ. ದೆನ್ ಆರ್ಮ್ ಹೋಲ್ನ ಒಂದು ರೌಂಡ್ 5.25 ಹಾಕೊಳ್ಳೋಣ. ಇದರ ಒಂದು ಮೆಜರ್ಮೆಂಟ್ ಹೆಂಗಿರ್ತದೆ ಅಂದರೆ, ನಾವಿಲ್ಲಿ ಹೆಚ್ಚಾಗಿ ಬ್ಲೌಸ್ ತೊಗೊಂಡು ಇಟ್ಕೊಂಡು ನಾವಿಲ್ಲಿ ಮಾರ್ಕ್ನ ಹಾಕೋದಿರಂಗಿಲ್ಲ. ಹಾಗಾಗಿ ನನಗೆ ಈ ಒಂದು ಕಟ್ಟಿಂಗ್ ಭಾಳ ಈಸಿ ಅನ್ನಿಸ್ತದೆ. ಇನ್ನು ನೆಕ್ ಎಷ್ಟು ಬಂದದಲ್ಲ ಅದೇ ರೀತಿನ ನಾವಿಲ್ಲಿ ಮಾರ್ಕ್ನ ಹಾಕೊಳ್ಳೋಣ. ಭಾಳ ನಿಧಾನವಾಗಿ ಹೇಳ್ಕೊಡ್ಲಿಕ್ಕತ್ತೀನಿ ನಾನು. ಭಾಳ ಕೇಳಿದ್ರಿ, ಇದು ಭಾಳ ರಿಕ್ವೆಸ್ಟೆಡ್ ವಿಡಿಯೋನೂ ಆಗಿತ್ತು. ಈಗ ನಾನು ಅದು ಎಲ್ಲಿ ಲೈನ್ ಬಂದದ ಅಲ್ಲಿಂದ ಒಂದು 1/4 ಇಂಚು ನಾನು ಮೇಲ್ಗಡೆ ಈ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಇಲ್ಲಿ ಹಾಕ್ಕೊಳ್ಳಿಕತ್ತೀನಿ. ಭಾಳಷ್ಟು ಫೀಸ್ ಕೊಟ್ಟು ನಾವು ಕ್ಲಾಸಿಗೆ ಹೊಂಟೇರಿ ಮೇಡಮ್, ಸಾಕಾಗ್ಬಿಟ್ಟೈತಿ. ನನ್ನ ಲೈವ್ ಕ್ಲಾಸ್ ಒಳಗೆಲ್ಲ ಸಿಕ್ಕಾಪಟ್ಟೆ ಜನ ಕಲ್ತ್ಕೊಂಡ್ರಿ, ಬಟ್ ಈ ಒಂದು ಕಟ್ಟಿಂಗ್ನು ತೋರಿಸ್ರಿ ಅಂತ ಹೇಳಿದ್ರಿ. ಈಗ ಆರ್ಮ್ ಹೋಲ್ನ ಒಂದು ಮಾರ್ಕಿನ ಹಾಕ್ಕೊಂಡಿದ್ವಲ್ಲ ಅದನ್ನು ಹೈಲೈಟ್ ಮಾಡ್ಲಿಕತ್ತೀನಿ. ನಂತರ ಏನಪ್ಪ, ಈಗ ನನ್ನ ಚಾನಲಿಗೆ ಬಂದು ನೋಡ್ಲಿಕ್ಕತ್ತಿರಲ್ಲ ಅವ್ರು ಬಿಗಿನರ್ಸ್ ಯಾರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನಾನಿಲ್ಲಿ 3.5 ಅಥವಾ 3.25 ಬ್ರಾಡ್ ತೊಗೋಬೋದು ನೀವು. ನಾನಿಲ್ಲಿ 3.5ನ ನೆಕ್ ತೊಗೊಳ್ಲಿಕತ್ತೀನಿ. ಯಾಕಂದ್ರೆ ಬ್ಲೌಸ್ ಬ್ರಾಡ್ ಜಾಸ್ತಿ ಐತಿ, ಉದ್ದ ಕಡಿಮೆ ಐತಿ. ನೆಕ್ಸ್ಟ್ ನಾನೀಗ ಶೋಲ್ಡರ್ ಇಲ್ಲ, ಆರ್ಮ್ ಹೋಲ್ನ ಡೌನ್ ತೊಗೊಳ್ಲಿಕತ್ತೀನಿ. ಎಷ್ಟಕ್ಕೆ ನಾವು ಮಾರ್ಕ್ನ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈಗ ನಾವು ಇಲ್ಲಿ ಒಂದು ಮಾರ್ಕ್ನ ಹಾಕೋಣ ಸ್ಟ್ರೇಟಾಗಿ. ಈಗ ಕರೆಕ್ಟಾಗಿ ನೋಡ್ಕೊಳ್ರಿ, ಇದನ್ನೆಲ್ಲೂ ಮಿಸ್ ಮಾಡಬೇಡ್ರಿ. ಈಗ ನೋಡಿರಿ ಅಳತೆನ ಹೆಂಗೆ ತೊಗೊಳ್ಬೇಕು. ಫಸ್ಟ್ ಒಂದು ಮಾರ್ಕ್, ಸೆಕೆಂಡ್ ಮಾರ್ಕ್, ಥರ್ಡ್ ಮಾರ್ಕಿಂದ ನಾವು ಕೌಂಟನ್ನು ಹಿಡಿಬೇಕು. ಅದೆಷ್ಟು ಬಂದದ 9 ತೋರಿಸ್ಲಿಕ್ಕತ್ತದ. ಈ 9ಗೆ ನಾವಿಲ್ಲಿ 9.25 9.3 ಇದಕ್ಕೆ ನಮ್ಮ ಒಂದು ಎದೆಯ ಸುತ್ತಳತೆ ಹಿಂಗೆ ನಾವು ಕೌಂಟ್ ಮಾಡ್ಕೋಬೋದು. ಈಗ ಇಲ್ಲಿಂದ ಮಾರ್ಜಿನ್ 2 ಲೈನ್ಸ್ಗೆ 2 ಇಂಚಿಗೆ ಮಾರ್ಜಿನನ್ನು ಹಾಕೋಣ. ಫಿಟ್ಟಿಂಗ್ ಲೈನ್ ಇದು, ಎದೆಯ ಒಂದು ಸೀಮ್ ಲೈನ್. ಈಗ ನೋಡಿ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಟ್ಟೆ ನಮ್ಗೆ ಫಿಟ್ಟಿಂಗ್ ಹೆಂಗೆ ತಗೊಳ್ಬೋದು ಅಂತ ಹೇಳಿ. ಇದೇ ಒಂದು ಸುತ್ತಳತೆನ ಈಸಿಯಾಗಿ ನಾವು ತೆಗಿಬೋದು. ಇಲ್ಲಿ ಯಾವುದೇ ರೀತಿ ಅಳತೆ ಬೇಕಿಲ್ಲ ನಮ್ಗೆ. ಇದನ್ನು ಸ್ಟ್ರೇಟ್ ಲೈನ್ನ ತೊಗೊಳ್ಳೋಣ. ಹಾಗಾಗಿ ಇದರೊಳಗೆ ಜಾಸ್ತಿ ಕ್ಯಾಲ್ಕುಲೇಷನ್ ಅನ್ನೋದು ಭಾಳ ಕಡಿಮೆ ಆಗ್ತದೆ. ಈಗ ನೆಕ್ಸ್ಟ್ ಏನು ಮಾಡೋದಪ್ಪ, ನಮ್ಮ ಒಂದು ಆರ್ಮ್ ಹೋಲ್ನ ರೌಂಡ್ನ ತೊಗೊಂಡಿನಿ. ಈಗ ಇಲ್ಲಿಂದ ನಾವು ಒಂದು ಟೇಪ್ನ ಹಿಡಿದು ನೋಡ್ರಿ, ಇಲ್ಲಿ ಸೀಮ್ ಲೈನಿಂದ ಕರೆಕ್ಟಾಗಿ ಮಿಡ್ ಪಾಯಿಂಟಿಗೆ ನಾವು ಹಿಂಗೆ ಫೋಲ್ಡ್ ಮಾಡಿ ಒಂದು ಮಾರ್ಕ್ನ ಹಾಕೋಣ. ಇದು ನಮ್ಗೆ ಟಕ್ಸಿಗೆ ಹೆಲ್ಪ್ ಆಗ್ತೈತಿ. ನಿಮ್ಗೆ ಈ ರೀತಿ ನಾವು ಮಾರ್ಕ್ ಹಾಕೋದ್ರಿಂದ ಹಿಂಗೆ ಎಷ್ಟು ಇಂಚಿಗೆ ನಾವು ಸ್ಟ್ರೇಟಾಗಿ ಲೈನ್ನ ಎಳ್ಕೋಬೇಕು ಅಂತ ಕೇಳ್ತೀವಿ. 4.5 4.25 ಇಂಚು ಸಾಕಾಗ್ತೈತೆ. ಯಾಕಂದರೆ ಇದು ಜಾಸ್ತಿ ಡೀಪಾಗಿಲ್ಲ ಬ್ಲೌಸ್. ಸೊ ಎಲ್ಲ ಬ್ಲೌಸಿಗೆ 4.25 ಅಂತಲ್ಲ, ಜಾಸ್ತಿ ಡೀಪ್ ಆಗಿತ್ತಪ್ಪ ಅಂದ್ರೆ ನೀವು ಇದರೊಳಗೆ ಉದ್ದ ಕಡಿಮೆ ಮಾಡ್ಬೋದು. ಒಂದು ಅರ್ಧ ಇಂಚು ಹಾಫ್ ಇಂಚಿಗೆ ಒಂದು ಸ್ಟ್ರೇಟ್ ಲೈನನ್ನು ಹೇಳ್ಕೊಳ್ರಿ. ಈಗ ನಮ್ಮ ಟಕ್ಸನ್ನು ಕೂಡ ರೆಡಿ ಆಯಿತು. ಅದರ ಒಂದು ಮಾರ್ಕಿಂಗನ್ನು ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟಿನಿ. ಈಗ ನಾವು ಮಾರ್ಕ್ ಅಂತೂ ಹಾಕಿದ್ವಿ. ಆರ್ಮ್ ಹೋಲ್ನ ರೌಂಡ್ ಎಷ್ಟು ಬಂದದ ಅಂತ ಹೇಳಿ ನೋಡೋಣ ಬರ್ರಿ. ನಮಗೆ ಇಲ್ಲಿ 8.25 ಬರಬೇಕು, ಬಟ್ 8 ಬರ್ಲಿಕ್ಕತ್ತದ, ಸ್ವಲ್ಪ ಕಡಿಮೆ ಅನಿಸ್ಲಿಕ್ಕತ್ತು. ಹಾಗಾಗಿ ನಾನು ಏನು ಮಾಡ್ತೀನಿ, ಇನ್ನೊಂದು ಹಾಫ್ ಇಂಚಿಗೆ ಡೌನನ್ನು ತೊಗೊಳ್ತೀನಿ. 8.25 ಈ ಒಂದು ಸೈಜಿಗೆ ಕರೆಕ್ಟಾಗಿದೆ. ಬಟ್ ನೀವು ಕೇಳ್ಬೋದು ಯಾವ್ಯಾವ ಸೈಜಿಗೆ ಹೆಂಗೆ ಹಾಕೋದ್ರಿ ಮೇಡಮ್ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಒಂದಿಷ್ಟು ಫಾರ್ಮುಲಾಗಳಂತಿರ್ತಾವೆ. ಒಂದು ಅರ್ಧ ಇಂಚು ಅಥವಾ ಒಂದು 1/4 ಇಂಚ್ ಅಷ್ಟೇ ಡೌನ್ ಮಾಡ್ಕೊಂಡೆ ನಾನು. ಒಂದು 1/4 ಇಂಚ್ ಡೌನನ್ನು ಮಾಡಿಕೊಂಡು ಮತ್ತು ಈ ರೀತಿ ಟರ್ನನ್ನು ತೊಗೊಂಡಿನಿ. ಈಗ ನೋಡೋಣ ಬರ್ರಿ.
8.25 ಬರ್ಲಿಕ್ಕತ್ತದ, ಪರವಾಗಿಲ್ಲ. ಎಸ್, ಈಗ ಬ್ಯಾಕ್ ಪಾರ್ಟ್ ಫುಲ್ ಕಂಪ್ಲೀಟಾಗಿ ಮಾರ್ಕಿಂಗ್ ಆಗ್ಯದ. ಇದನ್ನು ನಾನೀಗ ಕಟಿಂಗ್ ಮಾಡಿ ತೋರಿಸ್ಲಿಕ್ಕೆ ನೋಡ್ರಿ. ಇದರ ಯಾವ ರೀತಿ ನಾವು ಹೆಂಗೆ ಮಾರ್ಕ್ನ ಹಾಕ್ಕೊಂಡೇವಲ್ಲ ಅದನ್ನು ನೀವು ಕಟ್ ಮಾಡ್ಕೊಂಡ್ರೆ ಸಾಕು. ಸೊ ಪರ್ಫೆಕ್ಟಾಗಿರೋ ಬ್ಯಾಕ್ ಸೈಡಿಂದ ಮಾರ್ಕಿಂಗ್ ಆಯಿತು. ಇವಾಗ ನಾವು ಎಲ್ಲಿ ಮಾರ್ಕ್ನ ಹಾಕಿದ್ವಲ್ಲ ಫೈನಲ್ ಆಗಿ ಅಲ್ಲಿ ಒಂದಿಷ್ಟು ಕಚ್ ಕೊಟ್ಕೊಂಡ್ಬಿಟ್ವಿ ಅಂದ್ರೆ ಮುಗಿದೋತು. ಇವತ್ತು ನಾವು ಬ್ಯಾಕ್ ಪಾರ್ಟ್ನ ಬ್ಲೌಸ್ ತೊಗೊಂಡು ಹೆಂಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ. ಈ ಒಂದು ಸೈಜ್ ಸೊಂಟದ ಸುತ್ತಳತೆ 31 ಇದ್ದಾಗ 31-32 ಬರ್ತದೆ. ನೆಕ್ಸ್ಟ್ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸಾಕಷ್ಟು ಬ್ಲೌಸ್ಗಳನ್ನ ನೀವು ಕಲಿಬಹುದು. ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಸೊ ಹಾಗಿದ್ರೆ ನೀವೇನು ಹೊಸದಾಗಿದ್ದೀರಿಪ್ಪ ನನ್ನ ಚಾನಲ್ಗೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ, ಎಲ್ಲಿ ನಾವು ಮೇನ್ ಮಾರ್ಕ್ ಇರ್ತಾವಲ್ಲ ಅಲ್ಲೊಂದು ಕಚ್ಚನ್ನ ಕೊಟ್ಕೊಂಡ್ವಿ ಅಂದರೆ ನಮ್ಗೆ ಫಿಟ್ಟಿಂಗ್ ಕೊಡಲಿಕ್ಕೆ ಈಸಿ ಆಗ್ತದೆ. ಸೊ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಬ್ಲೌಸ್ ಇಟ್ಟು ನಾವು ಮಾರ್ಕ್ನ ಹಾಕ್ಬೇಕು ಅನ್ನೋದನ್ನ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಹೇಳ್ಕೊಡ್ತೇನೆ. ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆಗಿಬಿಡ್ತದೆ. ಹಾಗಾಗಿ ಅದರ ಒಂದು ವಿಡಿಯೋ ನಿಮ್ಗೆ ಬೇಕು ಅಂತ ಅನಿಸಿದರೆ ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಬೇಡ್ರಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಹೋಗಬೇಡ್ರಿ, ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಂಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಒಳಗೆ ತಿಳಿಸಿ. ಸೊ ಸಾಕಷ್ಟು ಕಟ್ಟಿಂಗ್ಗಳು ಮಾರ್ಕಿಂಗ್ಗಳು ನೆಕ್ಸ್ಟ್ ವಿಡಿಯೋ ಒಳಗೆ ಒಂದಿಷ್ಟು ದಿನ ಆದಮೇಲೆ ನಿಮ್ಗೆ ಪೇಪರ್ನಲ್ಲಿ ಈಸಿಯಾಗಿ ಬಿಗಿನರ್ಸಿಗೆ ಹೇಳ್ಕೊಡ್ತೀನಿ ಹೇಗೆಲ್ಲ ನಾವು ಮಾರ್ಕಿಂಗನ್ನು ಬ್ಲೌಸ್ ಇಟ್ಟು ಹಾಕ್ಬೋದು ಅಂತ ಅನ್ನೋದನ್ನು. ಹಾಗಿದ್ರೆ ಯಾಕೆ ತಡ, ಹೋಗ್ರಿ, ಲಗು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಕಮೆಂಟ್ಗಳಲ್ಲಿ ತಿಳಿಸ್ಬೋದು ಏನಾದರೂ ಡೌಟ್ಸ್ಗಳಿದ್ದರೆ ನಿಮಗೆ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಎಲ್ಲರೂ ಕೇಳಲಿಕ್ಕತ್ತಿದ್ರಿ ನಮ್ಗೆ ಕಟ್ಟಿಂಗ್ ತಿಳಿಸ್ಕೊಡ್ರಿ, ಮಾರ್ಕಿಂಗ್ ತಿಳಿಸ್ಕೊಡ್ರಿ ಅಂತ ಹೇಳಿ. ಕಟ್ಟಿಂಗ್ ಬಂತಪ್ಪ ಅಂದರೆ ನೀವು ಆಲ್ಮೋಸ್ಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಪರ್ಫೆಕ್ಟ್ ಕಟ್ಟಿಂಗ್ ಬೇಕಷ್ಟು. ಬಟ್ ಮೆಜರ್ಮೆಂಟ್ ನಿಮಗೆ ಫಾರ್ಮುಲಾಗಳನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಶೋಲ್ಡರ್ ಫಾರ್ಮುಲಾ, ನೆಕ್ ವಿಡ್ತ್ ಫಾರ್ಮುಲಾ ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಬರ್ತಾನೆ ಇರ್ತಾವೆ. ಬಟ್ ಸ್ಲೋ ಆಗಿ ತಿಳಿಸ್ಕೊಡ್ತೀನಿ, ಆರಾಮಾಗಿ ಕಲಿಬೋದು ನೀವು. ಈ ವಿಡಿಯೋನ ಲೈಕ್ ಮಾಡಿ ಇಟ್ಕೊಳ್ರಿ, ನಿಮ್ಗೆ ಯಾವಾಗ ಬೇಕಿದ್ರೂ ಸಿಗುತ್ತದೆ. ಲೈಕ್ ಮಾಡಿಲ್ಲ ಅಂತಂದರೆ ಕಷ್ಟ ನಿಮ್ಗೆ ಈ ವಿಡಿಯೋ ಸಿಗೋದು.